ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ಡೆಮೋದಲ್ಲೇ ನೋಡಿದ್ರಲ್ಲ ಆ ಥರ ವಿಡಿಯೋ ಎಡಿಟಿಂಗ್. ಯಾವ ಥರ ವಿಡಿಯೋ ಅಂತಂದರೆ ಎಂಗೇಜ್ಮೆಂಟು ನಿಶ್ಚಿತಾರ್ಥ ವಿಡಿಯೋ ಎಡಿಟಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡಕ್ಕೆ ಬಂದಿದ್ದೀನಿ. ಡೈಲಿ ನಾನು ವೆಡ್ಡಿಂಗ್ ವಿಡಿಯೋ ಜಾಸ್ತಿ ಹಾಕ್ತಾ ಇರ್ತೀನಿ. ಒಂದು ಎಂಗೇಜ್ಮೆಂಟ್ ವಿಡಿಯೋ ಮಾಡೋಣ ಅಂದ್ಕೊಂಡು ಈ ವಿಡಿಯೋ ರೆಡಿ ಮಾಡಿದ್ದೀನಿ. ಈ ವಿಡಿಯೋಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಮತ್ತು ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ಮತ್ತು ಈ ವಿಡಿಯೋಕ್ಕೆ ಮುಗಿಯೋವರೆಗೂ ನೋಡಿದರೆ ನಿಮಗೆ ಪಾಸ್ವರ್ಡ್ ಸಿಗುತ್ತೆ. 3 ಸ್ಟೆಪ್ ಪಾಸ್ವರ್ಡ್ ಇರುತ್ತೆ. 3 ಸ್ಟೆಪ್ ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೊಂಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಬಾಕ್ಸಲ್ಲಿ ಹಾಕಿರ್ತೀನಿ. ಹೋಗ್ಬಿಟ್ಟು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಾಸ್ವರ್ಡು ನೀವು ಕಲೆಕ್ಟ್ ಮಾಡ್ಕೊಂಡು ಆ ಪಾಸ್ವರ್ಡ್ನ ಹಾಕಿದರೆ ಆ ಪ್ರಾಜೆಕ್ಟ್ ಲಿಂಕು ಓಪನ್ ಆಗುತ್ತೆ. 2 ಸ್ಟೆಪ್ ಇರ್ತವೆ. ಪಾಸ್ವರ್ಡ್ ಪ್ರಾಜೆಕ್ಟ್ ಲಿಂಕು 2 ಸ್ಟೆಪ್ ಹಾಕಿರ್ತೀನಿ. ಫೋಟೋ ಎಫೆಕ್ಟು ಮತ್ತು ಮೆಟೀರಿಯಲ್ ಎಲ್ಲ ಇರುವುದನ್ನು ಮೆಟೀರಿಯಲ್ಲು ಅದು ಒಂದು ಪ್ರಾಜೆಕ್ಟು, 2 ಪ್ರಾಜೆಕ್ಟ್ ಹಾಕಿರ್ತೀನಿ. ಮತ್ತು ಒಂದೇ ಥರದ ಪಾಸ್ವರ್ಡ್ ಇರುತ್ತೆ. ನೀವು ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಅದು ಸಿಗುತ್ತೆ. ಸಿಕ್ಕ ಮೇಲೆ ಪ್ರಾಜೆಕ್ಟು 2ಕ್ಕೂ ಒಂದೇ ಪಾಸ್ವರ್ಡ್ ಇರುತ್ತೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಿತರ ವಿಡಿಯೋಗಳು ನನ್ನ ಚಾನಲಲ್ಲಿದೆ, ಹೋಗ್ಬಿಟ್ಟು ನೀವು ವೆಡ್ಡಿಂಗ್ ವಿಡಿಯೋಗಳು ಮತ್ತು ಎಂಗೇಜ್ಮೆಂಟ್ ವಿಡಿಯೋಗಳು, ಬರ್ತ್ಡೇ ವಿಡಿಯೋಗಳು ಚೆಕ್ಔಟ್ ಮಾಡ್ಕೋಬೋದು. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಕೊನೆವರೆಗೂ ನೋಡಿ, ದಯವಿಟ್ಟು ನೋಡಿ. ಈ ಥರ ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ನೋಡಿ. ಈ ಥರ ಫೋಟೋ ಎಫೆಕ್ಟು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ ನೋಡಿ. ಈ ಥರ ಫೋಟೋ ಎಫೆಕ್ಟು ಪ್ರಾಜೆಕ್ಟ್ ಲಿಂಕ್ ಹಾಕಿರ್ತೀನಿ. ನಾನು 30 ಸೆಕೆಂಡ್ವರೆಗೂ ಇಟ್ಟಿದ್ದೀನಿ ನೋಡಿ. 29 ಸೆಕೆಂಡ್ ಇದೆ. ನೀವು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ನೀವು ಫೋಟೋನ ಇನ್ಕ್ರೀಸ್ ಮಾಡ್ಕೋಬೋದು. ಮತ್ತು ಇನ್ನೊಂದು ಸ್ಟೆಪ್ಪು ಟೂಲ್ಸ್ ಎಲ್ಲ ಆ್ಯಡ್ ಮಾಡಿರ್ತೀನಿ ನೋಡಿ. ಅದಕ್ಕೆ ಈ ಟೂಲ್ಸ್ ಎಲ್ಲ ಆ್ಯಡ್ ಮಾಡಿರೋದನ್ನು ಕಾಪಿ ಮಾಡ್ಕೊಳ್ಳಿ. ಎಲ್ಲನೂ ಸ್ಟೆಪ್ ಮೇಲೆ ಎಲ್ಲ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಳ್ಳಿ ಎಲ್ಲನೂ ನೋಡಿ. ಒಂದು ಬಿಡ್ಲಾರ್ದಂಗೆ ಕಾಪಿ ಮಾಡ್ಕೊಂಡು ಕಾಪಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಟರ್ನು ಫೋಟೋ ಎಫೆಕ್ಟ್ ಇರುತ್ತೆ ನೋಡಿ. ಆ ಎಫೆಕ್ಟ್ ಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಅಂತ ಕೊಟ್ಬಿಟ್ರೆ ಇಲ್ಲೆಲ್ಲ ಮೆಟೀರಿಯಲ್ಗಳೆಲ್ಲ ಆ್ಯಡ್ ಆಗುತ್ತೆ. ಬಂದು ಆ್ಯಡ್ ಆಯಿತು ಅಂತಂದರೆ ನಾವು ಒಂದು ಸ್ವಲ್ಪ ಕರೆಕ್ಷನ್ಗಳು ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ನೋಡಿ. ಈ ಥರ ಟೆಂಪ್ಲೇಟ್ ಇದೆ ನೋಡಿ. ಇದು ಬ್ಲ್ಯಾಕ್ ಕಲರ್ ಟೆಂಪ್ಲೇಟು. ಇದಕ್ಕೆ ಒಂದು ಸ್ವಲ್ಪ ಹೈಡ್ ಮಾಡಿರ್ತೀನಿ, ಯಾಕಂತಂದರೆ ಅದಕ್ಕೆ ಬ್ಲ್ಯಾಕ್ ಸ್ಕ್ರೀನ್ ವಿಡಿಯೋ ಇರೋದ್ರಿಂದ ಟೆಂಪ್ಲೇಟ್ ಇದೆ. ಅದು ಒಂದು ಸ್ವಲ್ಪ ಹೈಡ್ ಮಾಡಿರ್ತೀನಿ. ಲಾಸ್ಟಲ್ಲಿ ಅದನ್ನು ರಿಮೂವ್ ಮಾಡ್ಕೊಂಡ್ರೆ ನಡೆಯುತ್ತೆ ನೋಡಿ. ಈ ಥರ ಇರುತ್ತೆ ಎಲ್ಲನೂ. ಗ್ರೂಪ್ 1 ಅಂತಿದೆ ನೋಡಿ, ಅದು ಗ್ರೂಪ್ 1. ಮತ್ತು ಮೇಲ್ಗಡೆ ನೋಡ್ತಾ ಇರ್ಬೋದು, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ. ಈ ಥರ ಫಸ್ಟು ಇರೋ ವರ್ಡ್ಸ್ನ ಡಿಲೀಟ್ ಮಾಡ್ಕೊಳ್ಳಿ, ರಿಮೂವ್ ಮಾಡ್ಕೊಳ್ಳಿ. ಮತ್ತು ನಾನು ಇನ್ನಿತರ ವಿಡಿಯೋಗಳಲ್ಲಿ ಹೇಳುವ ಹಾಗೆ ಅರವಿಂದ ಶಂಕರ್ ಅನ್ನೋ ವೆಬ್ಸೈಟ್ ಮೇಲೆ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ. ಅರವಿಂದ ಶಂಕರ್ ಅನ್ನೋ ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನಿಮಗೆ ಕೋಡು ಕನ್ನಡ ಫಾಂಟ್ ಕೋಡ್ನ ಮಾಡ್ಕೋಬೋದು ಅದರಲ್ಲಿ ನೋಡಿ. ಈ ಥರ ನಾನು ಅಡ್ರೆಸ್ಸನ್ನು ಟೈಪ್ ಮಾಡ್ಕೊತಾ ಇದ್ದೀನಿ ಕನ್ನಡದಲ್ಲಿ. ಎಲ್ಲ ಈ ಥರ ಲೆಫ್ಟ್ ಸೈಡಲ್ಲಿ ಕನ್ನಡದಲ್ಲಿ ಡೀಟೇಲ್ಸ್ ಎಲ್ಲ ಬರ್ಕೊಳ್ಳಿ. ನಿಮ್ಮ ಮದುವೆ ಡೀಟೇಲ್ಸು ಅಥವಾ ಎಂಗೇಜ್ಮೆಂಟ್ ಡೀಟೇಲ್ಸು ಯಾವುದಾದ್ರೂ ಒಂದು ನಿಮ್ಮ ಡೀಟೇಲ್ಸ್ ಇರುತ್ತಲ್ಲ, ಆ ಥರ ಡೀಟೇಲ್ಸು ನಾನು ಇಲ್ಲಿ ಡೆಮೋಗೋಸ್ಕರ ತೋರಿಸ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಕನ್ನಡದಲ್ಲಿ ಬರ್ಕೊಂಡ್ರೆ ಈ ಕಡೆ ರೈಟ್ ಸೈಡಿಗೆ ಇಂಗ್ಲೀಷ್ನಲ್ಲಿ ಕೋಡ್ ಬರುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಯೂನಿಕ್ ಕೋಡ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಆ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತು ಅಲೈಟ್ ಮೋಷನಲ್ಲಿ ಬಂದ್ಬಿಟ್ಟು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ಮತ್ತು ಇಲ್ಲಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಕಲರ್ ಬೇಕಾದ್ರೂ ನಿಮಗೆ ಯಾವ ಥರ ಕಲರ್ ಬೇಕೋ ಆ ಥರ ಕಲರ್ನ ಚೇಂಜ್ ಮಾಡ್ಕೋಬೋದು. ಸೆಕೆಂಡು ಅದ್ರ ಮೇಲೆ ಏನು ಟಚ್ ಮಾಡಬೇಡಿ. ಮತ್ತು ಮೇಲ್ಗಡೆ ಸ್ಕ್ರಾಲ್ ಅಪ್ ಮಾಡಿದರೆ ಗ್ರೂಪ್ 1 ಅಂತಿದೆ ನೋಡಿ. ಆ ಗ್ರೂಪ್ 1 ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಮೇಲ್ಗಡೆ ಹುಡುಗನ ಹೆಸರು ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಂಡು ಇಲ್ಲಿ ನೀವು ಹುಡುಗನ ಹೆಸರು ಹಾಕ್ಬೇಕಾಗುತ್ತೆ. ಹೆಸರನ್ನ ಹಾಕ್ಬಿಟ್ಟು ನೋಡಿ ಈ ಥರ ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ಗೆ ಬಂದು ಪೇಸ್ಟ್ ಮಾಡಬೇಕಾಗುತ್ತೆ. ಮತ್ತು ರಿಟರ್ನ್ ಬನ್ನಿ, ಕೆಳಗಡೆ ಕ್ಲಿಕ್ ಮಾಡ್ಕೊಂಡು ನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿರೋದನ್ನು ರಿಮೂವ್ ಮಾಡ್ಕೊಂಡು ಮತ್ತು ಅರವಿಂದ ಶಂಕರ್ ವೆಬ್ಸೈಟ್ಗೆ ಬಂದು ಅಲ್ಲಿ ಕಾಪಿ ಮಾಡ್ಕೋಬೇಕು. ಎಲ್ಲ ಡೀಟೇಲ್ಸ್ ಬರ್ಕೊಂಡು ಇಟ್ಕೊಂಡು ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಮಾಡ್ಕೊಂಡ್ರೆ ಕಾಪಿ ಆಗುತ್ತೆ ನೋಡಿ. ಇಲ್ಲಿ ವೈಟ್ ಕಲರಲ್ಲಿದೆ. ಇದು ಬೇಕಾದ್ರೂ ನೀವು ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಮೇಲ್ಗಡೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಅಂತ ಇದನ್ನು ಇರುತ್ತೆ. ಇದನ್ನು ನೀವು ಕಲರ್ ಚೇಂಜ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಅಲ್ಲಿ ಕಲರು ಚೇಂಜ್ ಆಯಿತು. ಗ್ರೂಪ್ 2 ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಏನಿಲ್ಲ, ನಿಮ್ಮದು ನಿಶ್ಚಿತಾರ್ಥದ್ದು ಡೇಟ್ ಇರುತ್ತೆ. ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ.
ಇಲ್ಲಿ 18 ಅಂತಿದೆ ನೋಡಿ. ನಿಮಗೆ ಯಾವ ಡೇಟ್ ಇರುತ್ತೋ ಆ ಡೇಟ್ನ ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಈ ಥರ ಆ್ಯಡ್ ಮಾಡ್ಕೊಂಡು ಡೇಟು, ಮಂತು, ಇಯರ್ ಎಲ್ಲನೂ ಆ್ಯಡ್ ಮಾಡ್ಕೊಂಡು ಇಲ್ಲಿ ವಾರ ಅಂತ ಇರುತ್ತೆ ನೋಡಿ, ಈ ವರ್ಡ್ಸ್ನ ಕೆಳಗಡೆ ಇದೆ ನೋಡಿ, ಈ ವರ್ಡ್ಸ್ನ ಡಿಲೀಟ್ ಮಾಡಿ. ನೋಡ್ತಾ ಇರ್ಬೋದು, ಡಿಲೀಟ್ ಮಾಡ್ಕೊಂಡು ಇಲ್ಲಿ ನಿಮ್ಮದೇ ಯಾವ ವಾರ ಇರುತ್ತೆ ಆ ವಾರನ ಇಲ್ಲಿ ಟೈಪ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಲೆಫ್ಟ್ ಸೈಡ್ಗೆ ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ರೈಟ್ ಸೈಡ್ಗೆ ಕೋಡ್ ಬರುತ್ತೆ, ಆ ಕೋಡ್ನ ಕಾಪಿ ಮಾಡ್ಕೊಂಡು ಮತ್ತೆ ಅಲೈಟ್ ಮೋಷನ್ಗೆ ಬಂದು ಕಾಪಿ ಮಾಡಿರೋದನ್ನು ಪೇಸ್ಟ್ ಮಾಡಬೇಕಾಗುತ್ತೆ ನೋಡಿ. ಪೇಸ್ಟ್ ಮಾಡಿದರೆ ಈ ಥರ ಎಲ್ಲ ಆ್ಯಡ್ ಆಗುತ್ತೆ. ಡೇಟು ಮತ್ತು ಟೈಮಿಂಗ್ಸು ಎಲ್ಲ ನೀವು ನೋಡ್ಬಿಟ್ಟು ನಿಮ್ಮ ಟೈಮಿಂಗ್ಸ್ ಏನಿರುತ್ತೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡು ಗ್ರೂಪ್ 3 ಅಂತ ಇದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಗ್ರೂಪ್ 3 ಇದ್ರ ಮೇಲೆ ಕ್ಲಿಕ್ ಮಾಡಿ. ಮೇಲ್ಗಡೆ ಇರುತ್ತೆ, ಅದಕ್ಕೇನು ಟಚ್ ಮಾಡಬೇಡಿ. ಸೆಕೆಂಡ್ ಆಪ್ಷನ್ ಇದೆ ನೋಡಿ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರೋ ಅಡ್ರೆಸ್ನ ಎಲ್ಲನೂ ರಿಮೂವ್ ಮಾಡಬೇಕಾಗುತ್ತೆ ನೋಡಿ. ನಾನು ಡೆಮೋ ಹಾಕಿರ್ತೀನಿ, ನಿಮಗೆ ವಿಡಿಯೋ ಮಾಡಿ ತೋರಿಸೋಗೋಸ್ಕರ ಡೆಮೋ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಕಾಪಿ ಮಾಡ್ಕೊಂಡು ಮತ್ತೆ ಅಲರ್ಟ್ ಮೋಷನ್ಗೆ ಬಂದು ಕಾಪಿ ಮಾಡ್ಕೊಂಡಿರೋದನ್ನು ಪೇಸ್ಟ್ ಮಾಡಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಪೇಸ್ಟ್ ಮಾಡಿದರೆ ಅಡ್ರೆಸ್ಸು ಅಟ್ಯಾಚ್ ಆಗುತ್ತೆ. ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದರೆ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆ ಕಡೆ ಈ ಕಡೆ ಒಂದು ಚೂರು ಇಲ್ಲಿ ಜರಗಿಸಿದ್ರೆ ಅಡ್ಜಸ್ಟ್ ಆಗುತ್ತೆ. ಮತ್ತೆ ಜೂಮ್ ಮಾಡ್ಕೋಬೇಕಂತಂದ್ರೆ ನೋಡಿ, ಈ ಥರ ಜೂಮ್ ಮಾಡ್ಕೊಂಡು ನೋಡಿ, ಈ ಥರ ಬೇಕಾದರೂ ಇಟ್ಕೋಬೋದು ನೀವು ನೋಡಿ. ಈ ಥರ ಎಲ್ಲನೂ ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ನಂಬರ್ ಹಾಕಿರ್ತೀನಿ, ನಾನಿಲ್ಲಿ ಆ್ಯಡ್ ಮಾಡ್ತೀನಿ. ಇವಾಗ ಬೇಕಾದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ನಂಬರ್ನ ಹಾಕೋಬೋದು. ಮತ್ತೆ ಲಾಸ್ಟಲ್ಲಿ ಕೆಳಗಡೆ ಬಂದರೆ ಫೋಟೋದಿರುತ್ತೆ ನೋಡಿ. ಈ ಥರ ಫೋಟೋ ಇರುತ್ತಲ್ಲ, ಫೋಟೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿರುತ್ತೆ ನೋಡಿ, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಬೇರೆ ಫೋಟೋನ ನಾನು ಆ್ಯಡ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆ ಕಡೆ ಒಂಚೂರು ಮೇಲ್ಗಡೆ ಹೋಯ್ತಂದ್ರೆ ಮೂವ್ ಆ್ಯಂಡ್ ಟ್ರಾನ್ಸಾಕ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ಥರ ಕೆಳಗಡೆಗೆ ನೀವು ಫೋಟೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಅಡ್ಜಸ್ಟ್ ಆಗುತ್ತೆ ಕರೆಕ್ಟಾಗಿ. ನೋಡ್ತಾ ಇರ್ಬೋದು, ಈ ಕಡೆ ಒಂಚೂರು ಜರಗಿಸಿ ನೋಡಿ ಫೋಟೋನ ನೋಡಿ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋಟೋನ ಕರೆಕ್ಟಾಗಿ ಕ್ಲೀನಾಗಿ ನೋಡಿ. ಆ ಥರ ಈ ಥರ ಒಂದು ಸ್ವಲ್ಪ ಜೂಮ್ ಜಾಸ್ತಿ ಆಗಿತ್ತಂತಂದರೆ ನೋಡಿ, ಈ ಥರ ಫೋಟೋನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ ನೋಡಿದ್ದೀರಲ್ಲ. ಸೆಕೆಂಡ್ ಫೋಟೋ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳಿ ನೋಡಿ. ಈ ಥರ ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೊತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇದು ಜೂಮ್ ಜಾಸ್ತಿ, ಜೂಮ್ ಔಟ್ ಆಗಿದೆ. ಜೂಮ್ ಇನ್ ಮಾಡ್ಕೋಬೇಕಂದ್ರೆ ನೋಡಿ, ಈ ಥರ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡ್ಕೋಬೇಕಾಗುತ್ತೆ ಒಂಚೂರು ನೋಡಿ. ಒಂಚೂರು ಮೇಲ್ಗಡೆ ಎತ್ತಿಕ್ಕಿ ನೋಡಿ, ಕರೆಕ್ಟಾಗಿ ಅಡ್ಜಸ್ಟ್ ಆಗಿದೆ. ಈಗ ಎಲ್ಲ ಫೋಟೋನು ಅದೇ ಥರ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡೋದು, ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡೋದು, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡೋದು, ಫೋಟೋ ರೀಪ್ಲೇಸ್ಮೆಂಟ್ ಮಾಡ್ಕೊಳ್ಳೋದು ನೋಡಿ. ಈ ಥರ ನೋಡ್ತಾ ಇದ್ದೀರಲ್ಲ, ಫೋಟೋ ಕರೆಕ್ಟಾಗಿ ಅಡ್ಜಸ್ಟ್ ಆಗಿರುತ್ತವೆ. ಆಗಿಲ್ಲ ಅಂದರೆ ಅಕಸ್ಮಾತ್ ಫೋಟೋ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಫೋಟೋ ಮೇಲೆ ಕ್ಲಿಕ್ ಮಾಡಿ ಆದರೂ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ. ಇದೇ ಥರ ಎಲ್ಲ ಫೋಟೋನು ನೀವು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಈ ಫೋಟೋಗಳು HD ಕ್ವಾಲಿಟಿ ಫೋಟೋಗಳು ಮಾಡ್ಕೋದು ಹೇಗೆ ಅಂತಲೂ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಮತ್ತು ಅದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ. ಅದು ಆ್ಯಪ್ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗ್ಬಿಟ್ಟು ಲಿಂಕ್ ಹಾಕಿರ್ತೀನಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಫೋಟೋನ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾರ್ ಐಕನ್ ಮೇಲೆ ಕಲರನ್ನು ಫಿಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಫೋಟೋ ಆ್ಯಡ್ ಮಾಡ್ಕೋಬೋದು ನೀವು ನೋಡಿ. ಈ ಥರ ಫೋಟೋ ಅಡ್ಜಸ್ಟ್ ಆಗಿಲ್ಲ ಅಂದರೆ ಒಂಚೂರು ಕೆಳಗಡೆ ಜರುಗಿಸಿ, ಮತ್ತು ಮೇಲ್ಗಡೆ ಒಂಚೂರು ಜರುಗಿಸಿ, ಮತ್ತೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಅಡ್ಜಸ್ಟ್ ಆಯಿತು ನೋಡಿ. ಇವಾಗ ಈ ಥರ ಫೋಟೋನ ನೀವು ಕ್ಲೀನಾಗಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫುಲ್ HD ಕ್ವಾಲಿಟಿ ವಿಡಿಯೋ ತಿಳಿಸ್ಕೊಡ್ತೀನಿ ಜಾಸ್ತಿ ನಾನು ನೋಡಿ. ಈ ಥರ ಆ ಕಡೆ ಈ ಕಡೆ ಏನಾದರೂ ಒಂಚೂರು ಜರುಗಿದರೆ ಅದನ್ನು ಒಂಚೂರು ನಾವು ವಿಡಿಯೋ ಎಂಡ್ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನೋಡಿ. ಈ ಥರ ಎಲ್ಲನೂ ಆ್ಯಡ್ ಮಾಡಿ ಆಯಿತು, ನೋಡ್ತಾ ಇದ್ದೀರಲ್ಲ, ಆ್ಯಡ್ ಮಾಡಾಯಿತು. ಕೆಳಗಡೆಗೆ ಎಲ್ಲನೂ ಫಿಲ್ ಮಾಡಾಯಿತು ನೋಡಿ. ಇಲ್ಲಿ ಸ್ಟಾರ್ಟಿಂಗಿಂದ ಇಟ್ಕೊಂಡು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಡಿಯೋ ಅಂತಿದೆ ನೋಡಿ, ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಯಾವ ಆಡಿಯೋ ಬೇಕೋ ಆ ಆಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಈ ಥರ ಸ್ಕ್ರಾಲ್ ಅಪ್ ಮಾಡ್ಕೊಂಡು ವಿಡಿಯೋ ಎಂಡ್ವರೆಗೂ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ
ಕ್ಲೀನಾಗಿ ಆಡಿಯೋ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನೋಡಿ. ಇಲ್ಲಿ ರೈಟ್ ಸೈಡಿಗೆ ಇರೋದನ್ನು ಟ್ರಿಮ್ ಮಾಡಬೇಕಾಗುತ್ತೆ, ಕಟ್ ಮಾಡಬೇಕಾಗುತ್ತೆ. ಕಟ್ ಮಾಡ್ಕೊಂಡಿದ್ದೀವಿ. ಇವಾಗ ಆಲ್ಮೋಸ್ಟ್ ವಿಡಿಯೋ ರೆಡಿ ಆಗಿದೆ. ಇದೇ ಥರ ವಿಡಿಯೋ ಬೇಕು ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಾನು ಹಾಕುವಂಥ ವಿಡಿಯೋಗಳು ನೀವೇ ಫಸ್ಟ್ ಟೈಮ್ ನೋಡ್ಬೋದು. ಅನುಕೂಲ ಆಗುತ್ತೆ ಬೇಗ ನೋಡೋಕ್ಕೆ ವಿಡಿಯೋಗಳು. ಮತ್ತು ಇದ್ರ ವಿಡಿಯೋಗಳು ಲಿಂಕು ಜಾಸ್ತಿ ಯಾರು ಹಾಕಲ್ಲ. ನಾನು ವಿಡಿಯೋಗಳು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಹೋಗ್ಬಿಟ್ಟು ನೀವು ಪಾಸ್ವರ್ಡ್ನ ಕಲೆಕ್ಟ್ ಮಾಡ್ಕೋಬೇಕು. ಮೊದಲು ಮೇನ್ ಅಂತಂದರೆ ಪಾಸ್ವರ್ಡ್ ಕಲೆಕ್ಟ್ ಮಾಡ್ಕೊಂಡು ಆ ವಿಡಿಯೋನಿಗೆ ಕರೆಕ್ಟಾಗಿ ಪ್ರಾಜೆಕ್ಟ್ ಲಿಂಕ್ ಸಿಗುತ್ತೆ. ಪಾಸ್ವರ್ಡ್ನ ನೀವು ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಪಾಸ್ವರ್ಡ್ ಸಿಗುತ್ತೆ. ಪಾಸ್ವರ್ಡ್ನ ತಗೊಂಡು ನೀವು ಪ್ರಾಜೆಕ್ಟ್ ಲಿಂಕ್ ಓಪನ್ ಆಗುತ್ತೆ. ಮೆಂಬರ್ಶಿಪ್ ಇರಬೇಕಾಗುತ್ತೆ. ಆಲ್ಮೋಸ್ಟ್ ಒಂದು ಸ್ವಲ್ಪ ಮೆಂಬರ್ಶಿಪ್ ಇಲ್ಲ ಅಂದ್ರೆ ತೊಂದರೆ ಇಲ್ಲ. 2 ಸ್ಟೆಪ್ಪು ಕೊಟ್ಟಿದ್ದೀನಿ. ಪ್ರಾಜೆಕ್ಟು ಅಡ್ಜಸ್ಟ್ ಆಗುತ್ತೆ, ಏನು ತೊಂದರೆ ಇಲ್ಲ. ಆಲ್ಮೋಸ್ಟ್ ಪ್ಲೇಸ್ಟೋರಿಂದನೇ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲೈಟ್ ಮೋಷನ್ ಆ್ಯಪು ನೋಡಿ, ಮೂಲೆಯಲ್ಲಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮಗೆ ಯಾವ ಥರ ಕ್ವಾಲಿಟಿ ಬೇಕೋ ಆ ಥರ ಕ್ವಾಲಿಟಿನ ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಅಂತಿದೆ ನೋಡಿ. ಎಕ್ಸ್ಪೋರ್ಟ್ ಮಾಡಿದರೆ ವಿಡಿಯೋ ಡೌನ್ಲೋಡ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಮತ್ತು ಈ ವಿಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿದರೆ ಮತ್ತು ನಮಗೆ ಮುಂದಿನ ವಿಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ, ಯಾವ ಥರ ಮಾಡಬೇಕಂತ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.